ನಮಸ್ಕಾರ ಪುಟಾಣಿಗಳೇ. ಇವತ್ತು ನಿಮಗೆ ಪಂಚತಂತ್ರ ಕಥೆಯ ಮತ್ತೊಂದು ರೋಚಕ ಕಥೆಯೊಂದಿಗೆ ಬರ್ತಾ ಇದ್ದೀನಿ. ಈ ಒಂದು ರೋಚಕ ಕಥೆಯ ಹೆಸರು ಸಿಂಹ ಮತ್ತು ಮೊಲ. ಏನು ಕತೆ ಅಂತ ತಿಳ್ಕೊಳ್ಳೋಣ. ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡಿನ ರಾಜನಾಗಿ ಒಂದು ಕ್ರೂರವಾದ ಸಿಂಹ ವಾಸವಾಗಿರುತ್ತೆ. ಅದೇನು ಮಾಡ್ತಿರುತ್ತೆ ಅಂದರೆ, ಪ್ರತಿದಿನ ಕಾಡಿನಲ್ಲಿರುವಂಥ ಹಲವಾರು ಪ್ರಾಣಿಗಳನ್ನು ಬೇಟೆ ಮಾಡಿ ತಿಂತಾ ಇರುತ್ತೆ. ಇದರಿಂದ ಕಾಡಿನಲ್ಲಿರುವ ಪ್ರಾಣಿಗಳಿಗೆಲ್ಲ ತುಂಬಾ ಭಯ ಆಗೋಗುತ್ತೆ. ಏನಪ್ಪ ಈ ಥರ ಒಂದೇ ಸತಿ ಇಷ್ಟೆಲ್ಲ ಪ್ರಾಣಿಗಳನ್ನ ತಿಂದರೆ ಹೇಗೆ ಅಂತ ಅವೆಲ್ಲ ಯೋಚನೆ ಮಾಡಿ ಒಂದಿನ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದು ಆ ನಿರ್ಧಾರನ ಸಿಂಹದ ಜೊತೆ ಹೇಳಕ್ಕೆ ಇಷ್ಟಪಡ್ತವೆ. ಅವು ಸಿಂಹದ ಜೊತೆ ಹೇಳ್ತಾರೆ, ಓ ಕಾಡಿನ ರಾಜನೇ, ನೀನು ಈ ರೀತಿ ಹಲವಾರು ಪ್ರಾಣಿಗಳನ್ನು ಒಂದೇ ದಿನ ಕೊಲ್ಲೋದು ಬೇಡ. ನಾವೇ ನಿನ್ನ ಬಳಿಗೆ ಒಂದೊಂದು ಪ್ರಾಣಿನ ಕಳಿಸ್ಕೊಡ್ತೀವಿ, ಆ ಪ್ರಾಣಿನ ತಿಂದು ಬಿಡು ಅಂತ ಹೇಳ್ತವೆ. ಆವಾಗ ಸಿಂಹ ಒಪ್ಪುತ್ತೆ, ಆಯಿತು ಆಗಲಿ ಅದೇ ರೀತಿ ಅಂತ. ಸರಿ, ಇದೇ ರೀತಿ ಪ್ರತಿದಿನ ಒಂದೊಂದು ಪ್ರಾಣಿನ ಆ ಒಂದು ಕ್ರೂರ ಸಿಂಹದ ಹತ್ರ ಕಳಿಸ್ತಾ ಇರ್ತವೆ. ಆ ಸಿಂಹ ಆ ಒಂದು ಪ್ರಾಣಿನ ತಿಂತಾ ಇರುತ್ತೆ. ಇದೇ ರೀತಿ ಇರಬೇಕಾದ್ರೆ ಒಂದು ದಿನ ಒಂದು ಮೊಲದ ಸರದಿ ಬರುತ್ತೆ. ಆ ಮೊಲ ಸಿಂಹದ ಬಳಿ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡುತ್ತೆ, ತನ್ನ ಬುದ್ಧಿ ಉಪಯೋಗಿಸುತ್ತೆ. ಹೀಗಾರು ತಪ್ಪಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡಿ ನಿಧಾನವಾಗಿ ಸಿಂಹದ ಹತ್ರ ಬರುತ್ತೆ. ಆವಾಗ ಸಿಂಹಕ್ಕೆ ತುಂಬ ಕೋಪ ಬಂದ್ಬಿಡುತ್ತೆ. ಯಾಕೆ ಮೊಲ ಇಷ್ಟು ನಿಧಾನವಾಗಿ ಬಂದೆ, ಎಷ್ಟು ನಿಧಾನವಾಗಿ ಬರ್ತಾ ಇದೀಯ ನನ್ನ ಹತ್ರ ಅಂತ. ಆವಾಗ ಮೊಲ ಹೇಳುತ್ತೆ, ರಾಜನೇ, ನಾನು ಬೇಗ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ದಾರಿಲಿ ಮತ್ತೊಂದು ಸಿಂಹ ಸಿಕ್ಕಿ ನಾನೇ ಕಾಡಿನ ರಾಜ ಅಂತ ಹೇಳ್ತು, ಅದಕ್ಕೆ ಲೇಟ್ ಆಯಿತು ನಾ ಬರೋದು ಅಂತ. ಹೌದಾ ಅಂತ ತುಂಬ ಕೋಪ ಬಂದ್ಬಿಡುತ್ತೆ ಸಿಂಹಕ್ಕೆ. ಆ ಕೋಪ ಬರೋದ್ರ ಜೊತೆ ಕೇಳುತ್ತೆ ಅದು, ಎಲ್ಲಿದ್ದಾನೆ ಆ ಸಿಂಹ, ನಾನು ನೋಡಬೇಕು ಅಂತ. ಹೌದಾ, ನೋಡ್ಬೇಕಾ, ನೀನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಮೊಲ ಸಿಂಹನ ಕರ್ಕೊಂಡು ಹೋಗುತ್ತೆ. ಅದು ಒಂದು ಆಳವಾದ ಬಾವಿ ಹತ್ರ ಕರ್ಕೊಂಡು ಹೋಗುತ್ತೆ. ಆ ಬಾವಿಲಿ ನೀರಿರುತ್ತೆ. ನೋಡು ಸಿಂಹ, ಈ ಒಳಗಡೆ ಇದೆಯಲ್ಲ ಸಿಂಹ, ಅದು ಕಾಡಿನ ರಾಜ ಅಂತ ಹೇಳ್ತು ಅಂತ. ಆವಾಗ ಸಿಂಹ ನೋಡುತ್ತೆ, ಅದರದ್ದೇ ಪ್ರತಿಬಿಂಬ ಅಲ್ಲಿ ಕಾಣುತ್ತೆ, ಅಂದರೆ ಮಿರರ್ ಇಮೇಜ್. ಆವಾಗ ಸಿಂಹಕ್ಕೆ ಕೋಪ ಬಂದು ಗರ್ಜನೆ ಮಾಡುತ್ತೆ. ಅಲ್ಲಿ ಒಳಗೆ ಕಾಣ್ತಿರುವಂಥ ಪ್ರತಿಬಿಂಬನೂ ಗರ್ಜನೆ ಮಾಡ್ದಂಗೆ ಆಗುತ್ತೆ. ಸಿಂಹಕ್ಕೆ ಇನ್ನೂ ಕೋಪ ಬಂದು ಚೆಂಗಂತ ಒಳಗಡೆ ನೆಗೆಯುತ್ತೆ. ನೆಗೆದ ತಕ್ಷಣ ಅದು ಆಳವಾದ ಬಾವಿಯಾಗಿರುತ್ತೆ. ಆ ಬಾವಿಲಿ ಒಳಗಡೆ ಸಿಂಹ ಬಿದ್ದು ಸತ್ತೋಗುತ್ತೆ. ಇದನ್ನ ನೋಡಿದಂಥ ಎಲ್ಲ ಪ್ರಾಣಿಗಳಿಗೆ ತುಂಬ ಖುಷಿಯಾಗುತ್ತೆ. ಓ, ಸದ್ಯ ಸಿಂಹ ಸತ್ತೋಯ್ತಲ್ಲ, ಇದು ತುಂಬ ಒಳ್ಳೆ ಸುದ್ದಿ ಅಂತ ಹೇಳಿ ಎಲ್ಲವೂ ಆ ಒಂದು ಪುಟ್ಟ ಮೊಲಕ್ಕೆ ಧನ್ಯವಾದ ಹೇಳಿ ತಾವೆಲ್ಲ ಖುಷಿಯಾಗಿ ಇರ್ತವೆ. ಮಕ್ಕಳೇ, ಇದರಿಂದ ಒಂದು ನೀತಿ ನಾವು ಕಲ್ತ್ಕೋಬೋದು. ಯಾವುದೇ ಒಂದು ಬಲಕ್ಕಿಂತ ಬುದ್ಧಿ ದೊಡ್ಡದು. ಅದರಿಂದ ನಾವು ಬಲವಾಗಿರುವವರೇ ಹೆಚ್ಚು ಅಂತ ತಿಳ್ಕೋಬಾರ್ದು, ಆದರೆ ಬುದ್ಧಿವಂತಿಕೆನೂ ಬಹಳ ಮುಖ್ಯವಾಗುತ್ತೆ.